ಸಮುದ್ರದಲ್ಲಿ ಮುಳುಗಿದೆ ಟರ್ಕಿಯ ಐಷಾರಾಮಿ ಹಡಗು. ಅದು ಕೂಡ ಸಮುದ್ರಕ್ಕಿಳಿದಂತ ಕೇವಲ 15 ನಿಮಿಷಗಳಲ್ಲಿ ಮುಳುಗಡೆಯಾಗ್ಬಿಟ್ಟಿದೆ. ಆ ಹಡಗಿನ ಮೊದಲ ಪ್ರಯಾಣ ಆಯಿತು. ಪ್ರವಾಸಿಗರಿಗಾಗಿ ಡಿಸೈನ್ ಮಾಡಿದಂತ ಹಡಗು. $1 ಬಿಲಿಯನ್ ಅಂದ್ರೆ ಸರಿಸುಮಾರು 8 ಕೋಟಿ ವೆಚ್ಚದಲ್ಲಿ ಈ ಹಡಗನ್ನ ನಿರ್ಮಾಣ ಮಾಡಲಾಗಿತ್ತು. ಸಮುದ್ರಕ್ಕಿಳಿದಂತ ಕೇವಲ 15 ನಿಮಿಷದ ಒಳಗಾಗಿ ಆ ಹಡಗು ಸಮುದ್ರ ಪಾಲಾಗ್ಬಿಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಡೋಲ್ಸ್ವೆಂಟು ಅನ್ನುವಂಥ ಐಷಾರಾಮಿ ಹಡಗಿದು. ಇದು ಟರ್ಕಿಯ ಎರೆಗ್ಲಿ ಅನ್ನುವಂಥ ಕರಾವಳಿಯಿಂದ ತನ್ನ ಪ್ರಯಾಣವನ್ನ ಬೆಳೆಸಿತ್ತು. ಕೇವಲ 24 ಮೀಟರ್ ಮುಂದಕ್ಕೆ ಹೋಗಿದೆಯಷ್ಟೇ. ಆ ಸಂದರ್ಭದಲ್ಲಿ ಈ ಐಷಾರಾಮಿ ಹಡಗಿನಲ್ಲಿ 4 ಜನ ಇದ್ರು ಅನ್ನುವಂಥ ಮಾಹಿತಿ. ಒಂದು, ಈ ಐಷಾರಾಮಿ ಹಡಗಿನ ಮಾಲೀಕ, ಜೊತೆಗೆ ಕ್ಯಾಪ್ಟನ್, ಹಡಗಿನ ಕ್ಯಾಪ್ಟನ್, ಜೊತೆಗೆ 2 ಸಿಬ್ಬಂದಿ, ಒಟ್ಟು 4 ಜನ. ಸಮುದ್ರದಲ್ಲಿ ಈ ಹಡಗು ಪಲ್ಟಿ ಹೊಡಿತಾ ಇದ್ದ ಹಾಗೆ, ಮಗುಚಿ ಬೀಳ್ತಾ ಇದ್ದ ಹಾಗೆ ಆ 4 ಜನ ನೀರಿಗೆ ಹಾರಿ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ. ಈ ಹಡಗಿನ ವಿನ್ಯಾಸದಲ್ಲಾಗಿರುವಂತಹ ಎಡವಟ್ಟಿನಿಂದಾನೇ ಈ ಹಡಗು ಈ ರೀತಿ ಸಮುದ್ರ ಪಾಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಮುದ್ರಕ್ಕಿಳಿದು 15 ನಿಮಿಷ ಆಗಿಲ್ಲ, ಅದರ ಮೊದಲ ಪ್ರಯಾಣ ಇದು. ಫಸ್ಟ್ ಟೈಮ್ ಅದನ್ನ ಸಮುದ್ರಕ್ಕಿಳಿಸಿದ್ದಾರೆ. ಸಮುದ್ರಕ್ಕೆ ಇಳಿದಂಥ 15 ನಿಮಿಷದ ಒಳಗಾಗಿ 24 ಮೀಟರ್ ಸಮುದ್ರದ ಒಳಗೆ ಹೋಗ್ತಾ ಇದ್ದ ಹಾಗೆ ಏಕಾಏಕಿ ಹಡಗು ಸಮುದ್ರ ಪಾಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.